ಅಂತದರಲ್ಲಿ ನಿನಗೆ ಗೊತ್ತಿಲ್ಲವೆಂದರೆ ಹೇಗೆ ಬಂಗಾರ? ನೋಡು, ನೀನು ಲಕ್ಷ್ಮೀ ಪುತ್ರನಾದ್ರೇನು ಸರಸ್ವತಿ ಪುತ್ರನಾದ್ರೇನು ನೋಡು, ನಾನು ಮನೆಗೆ ಹೋಗ್ಬೇಕು. ನಾನು ಸುಮ್ಮನೆ ದಾರಿ ಬಿಟ್ಬಿಡು. ದಾರಿ ದಾರಿ ಬಿಡಲು ಬಂದಿಲ್ಲ ನಾನೇ, ಈ ನಿನ್ನ ಸ್ತ್ರೀಲಿಂಗದ ಪರಿಹರಿಯಲು ಬಂದಿದ್ದಾನೆ. ಈ ಹದಿಯದ ಹೋರೆ ಅಂದ್ರೆ ಅಂದ್ರೆ ನಿನ್ನ ಮಾತಿನ ಅರ್ಥವೇನು? ಅರ್ಥವಿಲ್ಲದ ವ್ಯರ್ಥವಾಗಿ ಮಾತನಾಡುವ ವ್ಯಕ್ತಿಯಲ್ಲ ಈ ರುದ್ರದೇವ. ನೋಡು ಕಾವೇರಿ, ಒಂದೇ ಒಂದು ಮಾತಿನಲ್ಲಿ ಹೇಳಬೇಕೆಂದರೆ ಆ ನಿನ್ನ ಸುಂದರವಾದ ಶೀಲ ಸವಿಯಲು ಬಂದಿದ್ದಾನೆ ವಿಷ ತುಂಬಿದ ಘಟ ಸರ್ಪನಾಗಿ. ಶ್ರೀಮಂತರೇ, ಬಾಯಿ ಬಿಗಿ ಹಿಡಿದು ಮಾತಾಡಿ. ಇನ್ನೊಂದು ಸಾರಿ ನಿನ್ನ ಬಾಯಿಂದ ಇಂಥ ಶಬ್ದ ನುಡಿದರೆ ನಿನ್ನ ನಾಲಿಗೆಯನ್ನೇ ಕತ್ತರಿಸಿ ನಾಯಿಗೆ ಹಾಕಬೇಕಾಗುತ್ತದೆ. ಎಚ್ಚರ ಎಚ್ಚರ. ಸಿಡಿಲಿನಂತೆ ಜೇಂಕರಿಸಿ ಗುಡುಗಿನಂತೆ ಹರ್ಪಟಿಸುವ ಈ ಉಗ್ರ ದೇವನಿಗೆ ಕೇವಲ ಒಂದು ಹೆಕಾಚಿತ್ತು ಒಂದು ಹೆಣ್ಣಿನಿಂದ ನನಗೆ ಎಚ್ಚರಿಕೆ. ನೋ ಕಾವೇರಿ, ನೋ. ನನ್ನ ಗಮನಿಗಳಲ್ಲೂ ಈ ನಿನ್ನ ಅಂಕು ಡೊಂಕಿನ ಮೈ ಮಾಟ ಮನೆ ಮಾಡಿಕೊಂಡಿರುವಾಗ ಆ ನಿನ್ನ ಸುಂದರವಾದ ಶೀಲದಲ್ಲಿ ರಂಗಿನ ರಂಗೋಲಿನ ಹಾಕದಿದ್ದರೆ ನನ್ನ ಎದುರು ಚಲದಂಗಮಲ್ಲ ಚೆಲುವ ಚೆನ್ನಿಗರಾಯ ಉಗ್ರ ದೇವನೇ ಅಲ್ಲ. ನಾಚಿಕೆಟ್ಟವನೇ, ಈ ರೀತಿ ಒಂದು ಹೆಣ್ಣಿನ ಬಗ್ಗೆ ಹೀಯಾಸಿ ಮಾತಾಡ್ತಾ ಇದ್ದಲ್ಲ, ನಾಚಿ ಆಗುದಿಲ್ಲ ನಿನ್ನ ಹೇಸಿ ಜನ್ಮಕ್ಕೆ. ನಾಚಿಕೆ ನಾಚಿಕೆ ಎಂಬುದು ನಾರಿಯರ ಸೀರೆಯ ಸೆರಗಿನ ತುದಿಯಲ್ಲಿರಬೇಕು ಹೊರತು ನಾರಿ ನನ್ನಂತ ನರಹಂತಕನ ಮುಂದಲ್ಲ. ಒಂದು ಹೆಣ್ಣಿನ ಬಗ್ಗೆ ಇಷ್ಟೊಂದು ಹೀಯಾಸಿ ಮಾತಾಡ್ತಾ ಇದೆಯಲ್ಲ, ಹಾಗಾದ್ರೆ ಆ ನಿನ್ನ ಹೆತ್ತ ತಾಯಿ ಕೂಡ ನಿನ್ನನ್ನು ಹಾದರಕ್ಕೆ ಹತ್ತಿರ್ಬೇಕು. ಹೆಚ್ಚು ಆಧಾರದ ಹೆಣ್ಣೆ, ನನ್ನ ಹೆತ್ತ ತಾಯಿಗೆ ನಿಂದಿಸಿ ಮಾತನಾಡಿದ್ರೆ ಸಕ್ಕುಗಿನ ಸೂಳೆ ಈ ತಕ್ಷಣ ಹಾರಿಸಿದರೆ ಈ ನಿನ್ನ ಶೀಲದ ನಡೆದೆಯನ್ನು ಬಾರಲೇ ಬಂಡ ಬಾಲೆ ಈ ಬಹುದೂರನ ಬಾಹುಬಂಧನದಲ್ಲಿ. ಪೂರ ಸರಿಯೋ ರಾಕ್ಷಸ, ಹೆಣ್ಣಿನ ಶರೀರಕ್ಕೆ ನೀನು ಮುಟ್ಟಿದ್ದೆ ಆದ್ರೆ ನನ್ನ ಕೈಯಲ್ಲಿ ಸುಟ್ಟು ಭಸ್ಮವಾಗುವುದು ಖಂಡಿತ. ಲೇ ಬಾಲೆ, ಇನ್ನು ಈ ಭೂಮಿಯನ್ನು ಕಾಣದ ಚಿಕ್ಕ ಬಾಲಕಿ ಈ ಬಹುದೂರ್ ಬಂಟನ ಭಸ್ಮ ಮಾಡುವೆಯ ಬಜಾರೆ? ಸುಮ್ಮನೆ ಬಂದು ಸೇರಿಕೋ ನನ್ನ ತೋಳ ತೆಕ್ಕೆಯಲ್ಲೇ. ಏನೋ ಕಿರಾತಕ, ಒಂದು ಹೆಣ್ಣಿನ ಮುಂದೆ ನಿಂತು ನಿನ್ನ ಪೌರುಷದ ಮಾತನ್ನು ಮಾತಾಡ್ತಾ ಇದೆಯಲ್ಲ, ನೀನು ಗಂಡಸೇ ಆಗಿದ್ರೆ, ನಿನ್ನಲ್ಲಿ ಗಂಡಸ್ತನದ ಪೌರುಷವಾಗಿ ಆಗಿದ್ರೆ ನಾನು ಗಂಡಸಾಗಿ ಮುಂದಕ್ಕೆ ನೋಡೋಣ. ಸಾವಿರ ಹಳ್ಳಿಗಳಿಗೆ ಸರದಾರು ನಡೆಸಿಕೊಂಡಿರುವ ಈ ಮುಕ್ತ ದೇವನ ಗಂಡಸ್ಥಳಕ್ಕೆ ಸವಾಲು ಹಾಕಿದೆಯಾ ಚಿರಾಲೆ? ಆ ಭಾಗದ ತೋರಿಸುವೆ ನನ್ನ ಪೌರುಷತನದ ಪೌರುಷವನ್ನ.